ನೀನೇನೂ ಆಗಿಲ್ಲ ತಾನೆ? ಗಾಬರಿ ಮಾಡ್ಕೋಬೇಡ. ಇಲ್ಲ ಅತ್ತೆ, ನನಗೇನೂ ಆಗಿಲ್ಲ. ವಿಕ್ಕಿ ಅವರೇ, ನಿಮ್ಮ ಕೈಗೇನು ಪೆಟ್ಟಾಗಿಲ್ಲಲ್ಲ? ಇಲ್ಲಕ್ಕ, ಏನೂ ಆಗಿಲ್ಲ. ಬನ್ನಿ ಪ್ರದಕ್ಷಿಣೆ ಮುಂದುವರ್ಸೋಣ. ಅದಿರ್ಲಿ, ನೀನೇನಿವತ್ತು ದೇವಸ್ಥಾನದಲ್ಲಿ? ನಿನ್ನ ವಯಸ್ಸಿನ ಹುಡುಗರು ದೇವಸ್ಥಾನಕ್ಕೆಲ್ಲ ಬರೋದು ವಿಶೇಷ ನೋಡು. ಮನ್ಸಿಗೆ ಭಾರ ಆದಾಗೆಲ್ಲ ದೇವಸ್ಥಾನಕ್ಕೆ ಬರ್ತಿರ್ತೀನಿ. ಯಾಕಪ್ಪ, ಅಂಥದ್ದೇನಾಯ್ತು? ಹೇಳೋದಕ್ಕೆ ತುಂಬಾ ಇದೆ. ಬನ್ನಿ ಪ್ರಸಾದ ತಿನ್ಕೊಂಡು ಮಾತಾಡೋಣ. ಬನ್ನಿ ಅಕ್ಕ. ಬಾಮ. ಸರಿ ಬನ್ನಿ, ಹೋಗಿ ಪ್ರಸಾದ ತಗೊಳ್ಳೋಣ. ನೀವೆಲ್ಲಿಗೆ ಬರ್ತಿದ್ದೀರಾ? ಅಲ್ಲಿ ನೋಡಿ ಕ್ಯೂ, ಹನುಮಂತನ್ ಬಾಲನ್ ತರ ಇದೆ. ನೀವಲ್ಲಿ ಹೋಗಿ ಕ್ಯೂ ಅಲ್ಲಿ ನಿಂತು ಪ್ರಸಾದ ತರೋದು ಬೇಡ. ಅಲ್ಲಿ ಹೋಗಿ ಆರಾಮಾಗಿ ಕುತ್ಕೊಳ್ಳಿ, ನಾನೋಗಿ ತಗೊಂಬರ್ತೀನಿ. ಅಯ್ಯೋ, ನೀನೊಬ್ನೇ ಹೋಗೋದು ಏನ್ ಚೆನ್ನಾಗಿರತ್ತಪ್ಪ. ನಡಿಮ್ಮ. ನಾನು ಒಬ್ನೇ ಎಲ್ಲಿದ್ದೀನಿ? ಅಲ್ಲಿ ನೋಡಿ ಅಷ್ಟು ಜನ ಇದ್ದಾರೆ. ಅವ್ರ ಹೆಸರೇನು ಊರೇನು ಅಂತ ಕೇಳೋಷ್ಟರಲ್ಲಿ ಪ್ರಸಾದ ಸಿಗತ್ತೆ, ತಗೊಂಡ್ ಬರ್ತೀನಿ. ಅಮ್ಮ, ನೀವು ಆರಾಮಾಗಿ ಅಲ್ಲೋಗಿ ಕುತ್ಕೊಳ್ಳಿ, ನಾನೋಗಿ ತಗೊಂಬರ್ತೀನಿ. ಕೇಳೋದೇ ಇಲ್ಲ ಈ ಹುಡುಗ. ಒಳ್ಳೆ ಹುಡುಗಪ್ಪ. ಅತ್ತೆ, ನಿಮ್ಮ ಕಾಲು ನೋಯ್ತಿರುತ್ತೆ, ಬನ್ನಿ ಕುತ್ಕೊಳ್ಳಿ. ಇಲ್ವೇ, ಸಂಜೆ ಹೊತ್ತು ಬಿಸಿಲೇನು ಜಾಸ್ತಿ ಇಲ್ಲ, ಸುಸ್ತು ಆಗ್ತಿಲ್ಲ. ಅದು ಅಲ್ಲದೆ ದೇವಸ್ಥಾನದಲ್ಲಿ ನಡೆದಾಡ್ತಿದ್ರೆ ನನ್ನ ಕಾಲು ನೋವೇ ಬರಲ್ಲ. ನೀವು ಹೀಗೆ ಹೇಳೋದು ಮಲ್ಲಿಗೆ ಏನಾದ್ರು ಹೇಳಿದ್ರೆ ನನಗೂ ಸೇರಿಸಿ ಬೈತಾಳೆ. ಬನ್ನಿ ಅತ್ತೆ ಕುತ್ಕೊಳ್ಳಿ. ಓ, ನಾನೇನೋ ಮಲ್ಲಿಗೆ ಹೆದರ್ಕೊಳ್ಳೋ ಥರ. ಸುಮ್ಮನೆ ಬಾರೆ, ನಿನಗೆ ಸುಸ್ತಾಗಿದೆ, ನೀನೊಂದು ಕೂರಿಸ್ತೀನಿ, ನಡಿ. ಸರಿ ಅತ್ತೆ, ನೀವು ಹುಷಾರು. ತಗೊಳ್ಳಿಮ್ಮ. ಅರೆ ವಿಕ್ಕಿ, ಕುತ್ಕೋ. ಇಷ್ಟು ಬೇಗ ತಂದ್ಬಿಟ್ಟೆ? ರಾಮಣ್ಣ, ಪ್ರೇಮಕ್ಕ, ಲಕ್ಷ್ಮಕ್ಕ ಎಲ್ಲಾರನ್ನೂ ಫ್ರೆಂಡ್ ಮಾಡ್ಕೊಂಡೆ. ಬೇಡ ಬೇಡ ಅಂದು ಕೇಳಲಿಲ್ಲ, ಮುಂದೆ ಹೋಗಂತ ಅವರೇ ಬಿಟ್ಕೊಟ್ರು. ಆಗ್ಲೇ ಮನ್ಸಿಗೆ ಏನೋ ಭಾರ ಆಗಿದೆ, ಅದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ ಹೇಳ್ದೆ. ಈಗ ಆ ಭಾರನೆಲ್ಲ ಮರೆತು ಅಲ್ಲಿ ನಿಂತ್ಕೊಂಡು ಎಲ್ರ ಜೊತೆ ಸ್ನೇಹದಿಂದ ಮಾತಾಡ್ತಿದ್ಯಾ. ನಿನಗೇನು ಹೇಳೋದು? ಮನ್ಸಿಗೆ ಏನೇ ನೋವಾದ್ರೂ ಸ್ನೇಹನೇ ಮದ್ದಲ್ವಾ? ಬರೀ ಸ್ನೇಹ ಮಾಡಿದ್ರೆ ಸಾಲದು, ಮನ್ಸಿನ ಭಾರನೂ ಹಂಚ್ಕೋಬೇಕು. ಸಿಹಿ ಸುದ್ದಿ ಆದ್ರೆ ಹಂಚ್ಕೋಬಹುದು, ಭಾರನೂ ಹಂಚ್ಕೊಳಕಾತ? ಹಂಚ್ಕೊಂಡು ನೋಡಿ, ಆಗ ಬಾಯಿ ತುಂಬಾ ಅಕ್ಕ ಅಂತ ಕರಿತೀರಲ್ಲ, ಆ ಸಂಬಂಧಕ್ಕೊಂದು ಅರ್ಥ ಬರುತ್ತೆ. ಮಗು ಬೆಳವಣಿಗೆಗೆ ವ್ಯಾಕ್ಸಿನ್ ಕೊಡಿಸ್ಬೇಕಂತೆ, ಅದಕ್ಕೆ 15 ದಿನದಲ್ಲಿ 2 ಲಕ್ಷ ಹೊಂದಿಸ್ಬೇಕು. ವಿಕಿ, ಏನಾದರೂ ಸಮಸ್ಯೆ ಇದೆಯಪ್ಪ? ಸಮಸ್ಯೆ ನನಗಲ್ಲಮ್ಮ, ನನ್ಗೆ ಬೇಕಾದವರೊಬ್ರು ಕಷ್ಟದಲ್ಲಿದ್ದಾರೆ. ಹೌದಾ? ಕಷ್ಟಕ್ಕೆ ಯಾರಾದರೂ ಹೆಗಲಾದ್ರೆ ಭಾರ ಕಡಿಮೆ ಆಗತ್ತೆ. ಸಾಧ್ಯ ಆದ್ರೆ ಸಹಾಯ ಮಾಡಿ ನೋಡು. ಆ ಪ್ರಯತ್ನನೂ ಪಟ್ಟೆ, ಆದ್ರೆ ಅವರು ತುಂಬಾ ಸ್ವಾಭಿಮಾನಿ. ಸಹಾಯ ಬೇಡ ಅಂತ ಹೇಳಿದ್ರು. ಅಯ್ಯೋ, ಹೋಗ್ಲಿ, ಅವ್ರ ಸಮಸ್ಯೆಗಾದ್ರೂ ಪರಿಹಾರ ಸಿಕ್ಕಿದ್ಯಾ? ಇಲ್ಲ, ಪರಿಹಾರಕ್ಕೋಸ್ಕರ ಒದ್ದಾಡ್ತಿದ್ದಾರೆ. ಅವ್ರು ಒದ್ದಾಡೋದನ್ನ ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ, ಹಿಂಸೆ ಆಗ್ತಿದೆ. ವಿಕಿ, ಕೆಲವು ಸಲ ನಮ್ಮ ಕಣ್ಣೆದುರುಗಡೆನೆ ಯಾರೋ ನೀರಿಗೆ ಬಿದ್ರು ಅಂತ ಇಟ್ಕೋ. ನಿನಗೆ ಈಜು ಬರ್ತಿದ್ರು, ಅವ್ರು ಈಜು ಕಲೀಲಿ ಅನ್ನೋ ಕಾರಣಕ್ಕೆ ನೀನು ಸುಮ್ಮನೆ ಇರಬೇಕಾಗುತ್ತೆ. ಪ್ರಾಬ್ಲಮ್ ಇರೋದು ಅಲ್ಲೇ ಅಮ್ಮ. ಅವ್ರು ಹೇಳೋ ಪ್ರಕಾರ ಅವ್ರಿಗೆ ಈ ಥರ ಕಷ್ಟನ ಎದುರಿಸಿ ಅಭ್ಯಾಸ ಇದೆ. ಹಾಗಾದ್ರೆ ಈ ಕಷ್ಟನೂ ಅವರು ನಿಭಾಯಿಸ್ತಾರೆ ಬಿಡು. ನನಗೆ ಅವ್ರನ್ನ ಈ ಸ್ಥಿತಿಲಿ ನೋಡಿ ಅಭ್ಯಾಸ ಇಲ್ಲ. ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಸಂಕಟ ಆಗ್ತಿದೆ. ಅವ್ರ ಕೈಯಲ್ಲಿ ಆಗ್ತಿಲ್ಲ, ಇನ್ನೇನು ಮುಳುಗೇ ಹೋಗ್ತಾರೆ ಅನ್ನೋವಾಗ ಕೈ ಹಿಡಿದು ಕಾಪಾಡಕ್ಕೆ ನೀನಿದೆಯಲ್ಲ, ಬಿಡು. ಅವ್ರ ಕಷ್ಟಕ್ಕೆ ಯಾವ ರೀತಿ ಸಹಾಯ ಮಾಡೋದು ಅಂತ ನೋಡು. ಆದ್ರೆ ನೀನ್ ಮಾಡೋ ಸಹಾಯ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ತರೋ ಹಾಗಾಗ್ಬಾರ್ದು. ಜೊತೆಯಲ್ಲಿದ್ದು ಧೈರ್ಯ ಕೊಡು. ನೀವು ಹೇಳೋದು ನಿಜ ಅಮ್ಮ. ನಾನು ಏನು ಮಾಡಿದ್ರೆ ಅವ್ರಿಗೆ ಸಿಂಪತಿ ಅನ್ಸಲ್ಲ ಅಂತ ತಿಳ್ಕೊಂಡು ಹಾಗೆ ಮಾಡ್ತೀನಿ. ಜೀವನ ಅನ್ನೋ ಸಮುದ್ರದಲ್ಲಿ ಎಲ್ಲರೂ ಅಷ್ಟೇ ಆಗಾಗ ಹೀಗೆ ಮುಳುಗೋ ಹಂತಕ್ಕೆ ಬೀಳ್ತಾನೆ ಇರ್ತಾರೆ. ನಿನಗೆ ಬೇಕಾಗಿರೋರು ಬದುಕನ್ನು ಕಲಿತಿದ್ದಾರೆ ಅಂತ ನೀನು ಅಂದ್ಕೋಬೇಕು ಅಷ್ಟೆ. ಹೀಗೆಲ್ಲ ಬೇಜಾರು ಮಾಡ್ಕೋಬಾರ್ದು. ಎಲ್ಲ ಸರಿ ಹೋಗುತ್ತಲ್ವಾ? ನಿನಗೆ ಬೇಕಾದವರು ತುಂಬ ಸ್ವಾಭಿಮಾನಿ ಅಂತೀಯ ಅಂದಮೇಲೆ
ಛಲನೂ ಇರುತ್ತೆ. ಈಜಿ ದಡ ಸೇರ್ಬೇಕು ಅನ್ನೋ ಹಠನೂ ಇರುತ್ತೆ. ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ ಬಿಡು. ನೀನು ಆರಾಮಾಗಿರು. ಅಂದಾಗೆ ನಿಮ್ಗೆ ಬೇಕಾದರಂತ ಹೇಳಿದ್ರಲ್ಲ, ಯಾರದು? ಮಲ್ಲಿ, ಸರ್ ನೀವು ಏನ್ ಮಾಡ್ತಿದ್ಯಾ ಇಲ್ಲಿ? ಸರ್, ದೇವಸ್ಥಾನದ ಪಾರ್ಕಿಂಗ್ ಖಾಲಿ ಇತ್ತಲ್ಲ, ಗಾಡಿ ಪಾರ್ಕ್ ಮಾಡಕ್ ಬಂದಿರ್ತಾರೆ ಅಲ್ವಾ ಮಲ್ಲಿ? ನೀವು ದೇವಸ್ಥಾನಕ್ಕೆ ಬಂದ್ರಾ ಸರ್? ಅದು ನಾವು ಅಯ್ಯೋ ಸುಮ್ಮನೆ ಕಿರುಚ್ಕೊಬಿಡ. ಹೌದಮ್ಮ, ನಾವು ಇದೇ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮ ಫ್ಯಾಮಿಲಿಯವರಿಗೆ ಇದು ಇಷ್ಟವಾದ ದೇವಸ್ಥಾನ. ಓ ಹೌದಾ? ನೀನ್ ಹೋಗು, ಬಂದ್ ಕೆಲಸ ನೋಡ್ಕೊ. ಹೌದೌದು, ನೀನು ಹೋಗು. ನಿನಗೋಸ್ಕರ ದೇವ್ರು ಕಾಯ್ತಾ ಇರ್ತಾರೆ. ನಮ್ ದೇವ್ರು ಒಳಗಿದ್ದಾರೆ, ನಾವು ನಮ್ ದೇವ್ರಿಗೆ ಹೊರಗಡೆನೇ ನಿಂತ್ಕೊಂಡು ಕಾಯ್ತೀವಿ. ಏನು? ಇವಂದು ತಲೆರಟ ಇದ್ದಿದ್ದೆ. ನೀನ್ ಹೋಗಮ್ಮ. ವಿರಾಜ್ ಒಳಗಡೆ ಇದ್ದಾನೆ, ಹುಡುಗಿನ ಹುಡ್ಕೊಂಡು ಬಂದಿದ್ದಾನೆ ಅಂತ ಎಲ್ಲಾರ್ಗು ಅನೌನ್ಸ್ ಮಾಡ್ಬೇಕಾ ನೀನು? ಅಯ್ಯೋ ಸರ್, ವಿರಾಜ್ ಸರ್ ಹುಡುಗಿಗೋಸ್ಕರ ಬಂದಿದ್ರೆ ತಾನೇ ನಾನು ಅನೌನ್ಸ್ಮೆಂಟ್ ಮಾಡಬೇಕು. ಅವ್ರು ಬಂದಿರೋದು ದೇವ್ರ ದರ್ಶನಕ್ಕೆ. ಇವತ್ತು ಎಲ್ಲ ಇತ್ಯರ್ಥ ಆಗತ್ತೆ ನೋಡ್ತಾರೆ. ಹಲೋ ಮಾವ. ಮಿಥಿಲಾ, ನಾ ಹೇಳಿದ ಟೈಮ್ ಬಂತು. ಯಾವ ಟೈಮ್ ಮಾವ? ವಿರಾಜ್ ರಹಸ್ಯ ಭೇದಿಸ್ತೀನಿ ಅಂತ ಹೇಳಿದ್ನಲ್ಲ, ಅವ್ನ್ ಗುಟ್ಟು ಇವತ್ತು ರಟ್ಟ ಆಯ್ತು. ಮಾವ, ಅದೇನ್ ಹೇಳ್ಬೇಕೋ ನೇರವಾಗಿ ಹೇಳ್ಬಾರ್ದ? ನಿನ್ನ ಮುದ್ದಿನ ಮೈದ್ನ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದಾನೆ. ಯಾಕೆ ಗೊತ್ತಾ? ದೇವಸ್ಥಾನಕ್ಕೆ ಪೂಜೆ ಮಾಡ್ಸಕ್ ಹೋಗಿರ್ತಾರೆ. ಇನ್ನೇನಕ್ ಹೋಗಿರ್ತಾರೆ? ಪೂಜೆ ಆಗ್ತಾ ಇದೆ, ಆದ್ರೆ ಅದು ಪ್ರೇಮ ಪೂಜೆ. ಏನು? ವಿರಾಜ್ ಇಲ್ಲಿಗೆ ಯಾವ್ದೋ ಹುಡುಗಿನ ಮೀಟ್ ಮಾಡಕ್ ಬಂದಿದ್ದಾನೆ. ವಾಟ್? ನನ್ನ ಮಾತ್ ಮೇಲೆ ನಿನಗೆ ನಂಬಿಕೆ ಇಲ್ಲದೆ ಹೋದ್ರೆ ನೀನೇ ಬಂದು ನೋಡು, ಲೊಕೇಶನ್ ಕಳಿಸ್ತೀನಿ. ಮಾವ ಮಾವ ಸರ್, ನಾವೇ ಇನ್ನೂ ನೋಡಿಲ್ಲ. ಇಷ್ಟು ಬೇಗ ಮಿಥಿಲಾ ಮೇಡಮ್ಗೆ ಹೇಳ್ಬೇಕಾಗಿತ್ತಾ? ನಾವು ನೋಡಿ ಮಿಥಿಲಂಗ್ ಹೇಳಿ ಅವಳು ಬರೋಷ್ಟಲ್ಲಿ ವಿರಾಜ್ ತಪ್ಸ್ಕೊಂಡ್ಬಿಟ್ರೆ ಅದಕ್ಕೆ ಮುಂಚಿತವಾಗಿ ಹೇಳ್ಬೇಕು. ಸುಮ್ಮನೆ ಜಾಸ್ತಿ ಕ್ವಶನ್ ಮಾಡ್ದೆ ನಡಿ. ಮಾವ ಇದೇನು ಹೇಳ್ತಿದ್ದಾರೆ? ವಿರಾಜ್ ಹುಡುಗಿನ ಮೀಟ್ ಮಾಡಕ್ ಹೋಗಿದ್ದಾನ? ಚಾನ್ಸೇ ಇಲ್ಲ. ನನ್ನ ಹುಡುಗಿ ಅವಳು ನಗ್ತಿದ್ರೆ ಇಡೀ ಜಗತ್ತು ಒಂದು ಕ್ಷಣ ನಿಂತಿದೆ ಅನ್ನೋಷ್ಟು ಚಂದ. ಹುಡುಗಿ ಅಂದ್ರೆ ಹೀಗಿರ್ಬೇಕು ಅನ್ನೋಷ್ಟು ಗಟ್ಟಿಗಿತ್ತಿ. ಒಂದ್ ವೇಳೆ ನನ್ನ ಅನುಮಾನ ನಿಜ ಆಗಿದ್ರೆ, ವಿರಾಜ್ಗೆ ಇಷ್ಟ ಆಗೋ ತರ ಹುಡುಗಿ ಸಿಕ್ಕಿದ್ರೆ, ನೋ ನೋ, ವಿರಾಜ್ ರಮ್ಯನೇ ಮದ್ವೆ ಆಗ್ಬೇಕು, ಬೇರೆ ಯಾರನ್ನೂ ಮದ್ವೆ ಆಗ್ಬಾರ್ದು. ಹುಡುಗಿ ಇರೋದೇ ನಿಜ ಆಗಿದ್ರೆ ಇವತ್ತಿದಕ್ಕೆಲ್ಲ ಪೊಲೀಸ್ ಸ್ಟಾಪ್ ಇಡ್ಲೇಬೇಕು.